ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮಂಡೇ ಮಾರ್ನಿಂಗಿಂದನೇ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಲಂಚ್ ಬಾಕ್ಸ್ಗೆ ಪುಳಿಯೋಗರೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಚಪಾತಿ ಮಾಡಬೇಕು ಅನ್ನೋದಿತ್ತು, ಬಟ್ ನಿನ್ನೆ ನಾನ್ ವೆಜ್ ಮಾಡಿರೋದ್ರಿಂದ ಮನೇಲಿ ಸ್ವಲ್ಪ ಕೆಲಸ ಇರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಇವತ್ತು ಮಂಡೇ ಪೂಜೆ ಇರುತ್ತೆ ಬೆಳಗ್ಗೆನೇ, ಸೊ ಹಾಗಾಗಿ ಪುಳಿಯೋಗರೆನೇ ಪ್ರಿಪೇರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಪುಳಿಯೋಗರೆ ಮಾಡಿದೆ. ಒಂದು ಕಡೆ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಸೊ ಇದನ್ನು ಒಗ್ಗರಣೆ ಕೊಟ್ಟಿದ್ದೀನಿ. ಎಣ್ಣೆ ಮತ್ತು ಸಾಸಿವೆ, ಕರಿಬೇವಿನ ಸೊಪ್ಪು, ಒಂದು ರೆಡ್ ಚಿಲ್ಲಿ ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತಾಯಿದ್ದೀನಿ. ಮತ್ತು ನಿಮಗೆ ಅದು ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಇವಾಗ ನಾವು ಇನ್ಸ್ಟೆಂಟಾಗಿ ನಾವು ಅಯ್ಯಂಗಾರ್ ಪೌಡರ್ ತೊಗೊಂಬರ್ತೀವಲ್ಲ ಅದರಲ್ಲೂ ಇರುತ್ತೆ. ನಮಗೆ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ನನಗೆ ಎಕ್ಸ್ಟ್ರಾ ಬೇಕು ಅನಿಸುತ್ತೆ, ಸೊ ಹಾಗಾಗಿ ಜಾಸ್ತಿನೇ ಹಾಕ್ಕೊಂಡು ನಾನು ಪುಳಿಯೋಗರೆ ಗೊಜ್ಜನ್ನು ಮಾಡ್ತೀನಿ. ಮತ್ತು ಇನ್ನೂ ಒಂದು ಏನಂತ ಹೇಳಿದ್ರೆ, ನನಗೆ MTRಗಿಂತ ಅಯ್ಯಂಗಾರ್ ತುಂಬ ಇಷ್ಟ ಆಗುತ್ತೆ ಪೌಡರು. MTRಲ್ಲಿ ಸ್ವಲ್ಪ ಹಿಂಗೆ ಹಾಕಿರ್ತಾರೆ, ಅದು ಟೇಸ್ಟ್ ಕಡಿಮೆ ಇರುತ್ತೆ. ನಮಗೆ ಅಯ್ಯಂಗಾರ್ ಆದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಅಯ್ಯಂಗಾರೇ ಜಾಸ್ತಿ ತೊಗೊಂಡು ಬರ್ತೀನಿ ನಾನು ಪುಳಿಯೋಗರೆ ಪೌಡರು. ನಾವು ಇದು ಇನ್ಸ್ಟೆಂಟಾಗಿ ಸಿಗೋದ್ರಿಂದ ಆರಾಮಾಗಿ ಕ್ವಿಕ್ಕಾಗೂ ನಾವು ರೆಡಿ ಮಾಡ್ಕೊಬೋದು. ಮತ್ತು ಕ್ವಾಂಟಿಟಿ ತುಂಬ ಕಡಿಮೆ ಇರುತ್ತೆ, ಸೊ 2 ತೊಗೊಂಡು ಬಂದಿದ್ದೆ ನಾನು. ಎರಡರಲ್ಲಾದರೆ ಆರಾಮಾಗಿ ಲಂಚ್ ಬಾಕ್ಸಿಗೆ ಪ್ರಿಪೇರ್ ಮಾಡೋಕ್ಕೆ, ಮತ್ತು ಇಲ್ಲಿ ಮಾರ್ನಿಂಗು ಅವಳು ಸ್ವಲ್ಪ ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು 2 ಪಾಕೆಟ್ ತೊಗೊಂಡು ಬಂದಿದ್ದೆ. ಇಲ್ಲಿ ಒಂದು ಕಡೆ ಪುಳಿಯೋಗರೆ ರೆಡಿ ಮಾಡ್ತಾಯಿದ್ದೀನಿ. ಅದು ಒಗ್ಗರಣೆ ಹಾಕಿದ ತಕ್ಷಣ ಒಂದು ಲೋಟ ನೀರು ಹಾಕಿದ್ರೆ ಬೆಂದ ಮೇಲೆ ಅದು ಚೆನ್ನಾಗಾಗತ್ತೆ. ಸೊ ಹಾಗಾಗಿ ನಾನು ಪುಳಿಯೋಗರೆನ ಮಾಡಿದ್ದೀನಿ. ಆಲ್ರೆಡಿ ಕುಕ್ಕರು ಹಾರಾಕಿದೆ, ಅವಳಿಗೆ ಬಾಕ್ಸಿಗೆ ಹಾಕಿ ಕಲಸಿಟ್ರೆ ಮುಗೀತು. ಮತ್ತು ಇನ್ನೂ ಒಂದು ಏನಂತ ಹೇಳಿದ್ರೆ, ಜಾಬ್ ಹುಡುಕ್ತಾ ಇರೋರಿಗೆ ಒಂದು ಒಳ್ಳೆ ಜಾಬ್ ಇದೆ, ಶೋರೂಮ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ. ಸ್ಯಾಲ್ರಿ ಬಂದು ನಿಮಗೆ 12,000 ಸ್ಯಾಲ್ರಿ ಇರುತ್ತೆ. ನಾನು ಇದನ್ನು ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ನಿಮಗೆ ಲಿಂಕ್ ಶೇರ್ ಮಾಡಿರ್ತೀನಿ. ಅದರಲ್ಲಿ ಕಾಂಟ್ಯಾಕ್ಟ್ ನಂಬರು ಇರುತ್ತೆ. ಆರಾಮಾಗಿ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕಾಲ್ ಮಾಡಿ ನೀವು ಜಾಬ್ನ ಪಡ್ಕೊಬೋದು. ಮತ್ತು 10th ನೀವು ಎಷ್ಟು ಓದಿದ್ರೂ ಅಲ್ಲಿ ಜಾಬ್ ಸಿಗುತ್ತೆ. ಮತ್ತು ನಿಮಗೆ ಸ್ಯಾಲ್ರಿನೂ ತುಂಬ ಚೆನ್ನಾಗಿದೆ, ಹೈಕ್ ಆಗೈತೆ ಸ್ಯಾಲ್ರಿ. ನಿಮ್ಮ ಎಜುಕೇಷನ್ ಮೇಲೆ ಸ್ಯಾಲ್ರಿ ಡಿಪೆಂಡ್ ಆಗುತ್ತೆ. ಮತ್ತು ಇನ್ಸೆಂಟಿವು ಇದೆ, 5,000 ಇನ್ಸೆಂಟಿವು ನಿಮಗೆ ಸಿಗುತ್ತೆ. ಜಾಬು ಬೇಕಿರೋರು ಹೋಗಿ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಜಾಬುಗೋಸ್ಕರ. ನಾನು ನೆಕ್ಸ್ಟು ವಿಡಿಯೋದಲ್ಲೂ ನಿಮಗೆ ಜಾಬ್ ವೇಕೆನ್ಸಿ ಇದ್ದರೆ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಯಾರಿಗೆ ಜಾಬ್ ಅವಶ್ಯಕತೆ ಇದೆಯೋ ಅವ್ರು ಹೋಗಿ ನೀವು ಹುಡುಕಿ ಸರ್ಚ್ ಮಾಡಿ ನೀವು ಅವ್ರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬಂದು ಸಿಂಧು ದಿಯಾ ಲಾಗ್ಸ್ ಅಂತ ಸಿಗುತ್ತೆ ನಿಮಗೆ. ಸಿಂಧು ದಿಯಾ ಲಾಗ್ಸ್ ಅಂತ ಸಿಗುತ್ತೆ. ಅಲ್ಲಿ ಹೋಗಿ ನೀವು ಜಾಬ್ದು ಸರ್ಚ್ ಮಾಡಿ, ನಾನು ಅಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಯೂಸ್ ಮಾಡ್ಕೊಬೋದು ಜಾಬ್ಗೆ. ಮತ್ತು ಇಲ್ಲಿ ಮಧ್ಯಾಹ್ನ ಸಾಂಬಾರು ಬೇಕು ಅಂತ ಹೇಳಿಬಿಟ್ಟು ಸಾಂಬಾರಿಗೂ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಬೇಳೆ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಅರ್ಜೆಂಟಾಗಿ ಬೇಳೆನೂ ಮತ್ತು ಟೊಮೊಟೊ ಬೇಯಿಸ್ಕೊಂಡಿದ್ದೆ. ಇಲ್ಲಿ ಒಗ್ಗರಣೆಗೆ ಆಲೂಗೆಡ್ಡೆನ ಬೇಳೆ ಜೊತೆಗೆ ಆಲೂಗೆಡ್ಡೆ ಹಾಕಿದ್ರೆ ಬೇಗ ಬೆಂದೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಸಪ್ರೇಟಾಗಿ ಟೊಮೊಟೊ ಬೇಳೆ ಮಾತ್ರ ಬೇಯಿಸ್ಕೊಂಡಿದ್ದೆ. ಆಲೂಗೆಡ್ಡೆನ ಒಗ್ಗರಣೆಗೆ ಹಾಕಿದ್ದೀನಿ. ಸೊ ಈ ಬೇಳೆ ಬೆಂದಿರೋ ನೀರನ್ನ ಅದಕ್ಕೆ ಆಲೂಗೆಡ್ಡೆ ಬೇಯಿಸ್ಕೊಂಡಿರೋ ನೀರಿಗೆ ಹಾಕಿದ್ರೆ ಒಂದು ಲೆವೆಲಿಗೆ ಸಾಂಬಾರು ರೆಡಿ ಆಗುತ್ತೆ. ಅದಕ್ಕೆ ಖಾರದ ಪುಡಿ ಒಂದು ಆ್ಯಡ್ ಮಾಡ್ಕೋಬೇಕು. ಮತ್ತು ಬೇಳೆನೂ ಮತ್ತು ಟೊಮೊಟೊ ಬೇಯಬೇಕಾದ್ರೇ ನಾನು ಸಾಲ್ಟನ್ನು ಹಾಕಿದ್ದೆ. ಏನಾದರೂ ಎಕ್ಸ್ಟ್ರಾ ಏನಾದರೂ ಸ್ವಲ್ಪ ಸಾಲ್ಟ್ ಕಡಿಮೆ ಇದ್ದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ನೀವು ಬೇಳೆ ಕೂಗಿಸುವಾಗಲೇ ಹಾಕ್ಕೊಬೋದು, ಇಲ್ಲ ಆಮೇಲೂ ನೀವು ಆ್ಯಡ್ ಮಾಡ್ಕೊಬೋದು. ಯಾವ ರೀತಿ ಮಾಡ್ಕೋತೀರ ಅದು ನಿಮ್ಗೆ ಬಿಟ್ಟಿದ್ದು. ನಾನು ಬೇಳೆಯನ್ನು ಟೊಮೊಟೊ ಬೇಯುವಾಗಲೇ ನಾನು ಸಾಲ್ಟ್ ಸ್ವಲ್ಪ ಹಾಕಿದ್ದೆ. ಸೊ ನನಗೆ ಕರೆಕ್ಟಾಗಿತ್ತು. ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು. ಮಧ್ಯಾಹ್ನಕ್ಕೆ ಮುದ್ದೆನೂ ಮಾಡ್ಕೋಬೋದು, ಇಲ್ಲ ಅನ್ನದಲ್ಲೂ ತಿನ್ಬೋದು. ನಾನು ಈ ಕಡೆ ಕುಕ್ಕರಲ್ಲಿ ಅನ್ನಕ್ಕೂ ಇಟ್ಟಿದ್ನಲ್ಲ, ಸೊ ಬಿಸಿ ಇತ್ತು ಅನ್ನನೂ. ಮಧ್ಯಾಹ್ನಕ್ಕೆ ಒಂದು ಟೈಮ್ಗೆ ಆಗುತ್ತೆ. ಸಂಜೆ ಅದಕ್ಕೆ ಹಪ್ಪಳ ಹಾಕ್ಕೊಂಡು ಒಂದು ಮುದ್ದೆನೂ ಮಾಡ್ಕೊಬೋದು. ಆ ಒಂದು ಇದಕ್ಕೋಸ್ಕರ ನಾನು ಬೇಳೆ ಸಾಂಬಾರು ರೆಡಿ ಮಾಡಿಕೊಂಡೆ. ಇಲ್ಲಿ ನೋಡಿ ಖಾರದ ಪುಡಿ ನಾನು ಸ್ಪೈಸಿ ಜಾಸ್ತಿ ತಿನ್ನೋದ್ರಿಂದ ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ನಿಮಗೆ ಬೇಕಿದ್ದರೆ 1-2 ಸ್ಪೂನೂ ಹಾಕ್ಕೊಬೋದು. ಸೊ ಖಾರ ತುಂಬ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಖಾರನ ಆ್ಯಡ್ ಮಾಡ್ಕೊಂಡಿದ್ದೆ. ಸಾಲ್ಟು ಕಡಿಮೆ ಇದ್ದರೆ ಮಾತ್ರ ಹಾಕ್ಕೊಡಿ, ಇಲ್ಲಾಂದರೆ ಅಲ್ಲಿ ನಾವು ಬೇಳೆ ನೀರಿಗೆ ಹಾಕ್ಕೊಂಡಿರ್ತೀವಲ್ಲ
ಅದೇ ಸಾಲ್ಟ್ ಸಾಕಾಗತ್ತೆ. ಮತ್ತು ಕೃಷ್ಣನ ವಚನಗಳನ್ನ ನಾನು ನಿಮಗೆ ಒಂದು ವಚನ ಹೇಳ್ತಾ ಇದ್ದೀನಿ. ಅನ್ಯರ ದುಃಖಕ್ಕೆ ಕಾರಣವಾಗುವ ಮುನ್ನ ಒಮ್ಮೆ ಯೋಚನೆ ಮಾಡು. ಯಾಕೆಂದರೆ ಮತ್ತೊಬ್ಬರ ಅತಿಯಾದ ಸಂತೋಷವನ್ನು ಕಸಿದುಕೊಂಡು ಕರ್ಮಫಲ ಅನುಭವಿಸುವೆ. ಘೋರಗೊಂಡ ಕರ್ಮಫಲ ಘೋರವಾಗಿರುತ್ತದೆ. ಶ್ರೀಕೃಷ್ಣ. ಇದು ನನ್ನ ಇವತ್ತಿನ ವಚನ. ನನಗೆ ಶ್ರೀಕೃಷ್ಣಂದು ವಚನಗಳು ಮತ್ತು ರಾಘವೇಂದ್ರ ಸ್ವಾಮಿನ ತುಂಬಾ ನಾನು ಇಷ್ಟಪಡ್ತೀನಿ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗು. ನಿಮಗೆಲ್ಲ ಇಷ್ಟ ಆಗಿದರೆ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಮತ್ತು ಜಾಬು ಏನಾದರೂ ನಿಮಗೆ ಬೇಕಿದ್ದರೂ ನನಗೆ ಮೆಸೇಜ್ ಮಾಡಿ. ನಾನು ಯಾವ್ದಾದ್ರು ಜಾಬ್ ಇದ್ದರೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ನನ್ನ ಇವತ್ತಿನ